ಇದನ್ನ ಯಾರು ಮಾಡಿದ್ರು? ಇನ್ಯಾರು ಮಾಡ್ತಾರಮ್ಮ? ಅವರೇ ಅಂದ್ರೆ? ಫ್ಯೂಸ್ ಕಿತ್ ವಿಚಾರ, ಬಟ್ಟೆ ವಾಶ್ ವಿಚಾರ ಇದನ್ನೆಲ್ಲ ಪ್ರಶ್ನಿಸ್ತೀನಲ್ಲ, ಅದಕ್ಕೆ ಈ ಉತ್ತರ. ಅದಕ್ಕೆ ಮುಂಚೆ ಈಗೆಲ್ಲ ಇರಲಿಲ್ಲ ಅಮ್ಮ. ಆರ್ತಿ ಅವ್ರ ಹಾಸ್ಪಿಟ್ಲಿಂದ ಬಂದಾದ್ಮೇಲೆ ಅವ್ರಿಗೆ ಮಾತಾಡ್ತಾ ಇರೋದು. ಹೌದು, ರಾಕಿ ಜೊತೆ ಸೇರಿನೇ ಅವಳು ಹಾಳಾಗ್ತಾಳೆ ಅಂತ ಅನಿಸ್ತಿದೆ. ಅವಳು ಮನೆಗೆ ಬಂದ್ಮೇಲೆ ಹೀಗೆಲ್ಲ ನಡೀತಾ ಇರೋದು. ನನಗೂ ಹಾಗೆ ಅನ್ನಿಸ್ತಿದೆ. ನೋಡಿ, ಈಗ ನೀವು ಮಾತಾಡ್ತಿರೋ ಅಥವಾ ನಾನು ಮಾತಾಡ್ಲೋ? ಇಲ್ಲ ಸೂರ್ಯ, ಇಷ್ಟೊಂದೆಲ್ಲ ಅನ್ಯಾಯ ನಡೀತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ನಾನೇ ಬುದ್ಧಿ ಕಲಿಸ್ತೀನಿ. ಅಮ್ಮ ಪ್ಲೀಸ್ ಅಮ್ಮ, ಯಾರನ್ನು ಏನು ಕೇಳಕ್ಕೆ ಹೋಗ್ಬೇಡಿ. ಅವ್ರು ಸುಮ್ಮನೆ ನಮ್ಮನ್ನೇ ಬ್ಲೇಮ್ ಮಾಡ್ತಾರೆ, ನಾವೇ ಕೆಟ್ಟವ್ರಾಗ್ತೀವಿ. ನೋಡಿ, ಶರ್ಟ್ ಬೇಕಾದ್ರೆ ಬೇರೆ ತಗೊಳ್ಳೋಣ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಮ್ಮ. ನೀನ್ ಮಧ್ಯೆ ಬಾಯಿ ಹಾಕ್ಬೇಡ. ಇದು ಬರೀ ಶರ್ಟ್ ವಿಷಯ ಅಲ್ಲ. ಇದನ್ನ ಹೀಗೆ ಯಾಕೆ ಮಾಡಿದ್ರು ಅಂತ ನಾನು ತಿಳ್ಕೊಬೇಕು. ಅಮ್ಮ ಪ್ಲೀಸ್ ಅಮ್ಮ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ನನಗೆ ಯಾಕೋ ತುಂಬ ಹೆದರಿಕೆ ಆಗ್ತಿದೆ ಅಮ್ಮ. ಯಾಕೆ ಆರ್ತಿಯವ್ರೆ, ನೀವ್ಯಾಕೆ ಹೆದರ್ಬೇಕು? ಯಾರ್ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ನಿಮಗಿಲ್ಲ. ನಾನು ನಿಮ್ಮ ಜೊತೆ ಇದ್ದೀನಿ. ಅದು ಅಲ್ಲದೆ ನೀವೇನು ಅವ್ರ ಹತ್ರ ಕೇಳ್ತಾ ಇಲ್ವಲ್ಲ, ಅಮ್ಮ ತಾನೇ ಮಾತಾಡ್ತಾ ಇರೋದು. ಅಲ್ಲ ಸೂರ್ಯವ್ರೆ, ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ನಾವೇ ಅದನ್ನ ಸುಧಾರಿಸ್ಕೊಂಡು ಹೋಗೋಣ. ನೋಡಿ, ಈಗ ಸುಮ್ಮನೆ ಕೇಳೋಕೆ ಹೋದ್ರೆ ಜಗಳ ಕಿತ್ತಾಟ ಎಲ್ಲದೂ ಶುರುವಾಗುತ್ತೆ. ಅಮ್ಮ ಪ್ಲೀಸ್ ಅಮ್ಮ, ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ನೀನ್ ಮಧ್ಯ ಬಾಯಿ ಹಾಕ್ಬೇಡ ಅಂತ ನಾನು ಹೇಳ್ದೆ ಅಲ್ವಾ? ನಾನು ವಿಚಾರಿಸ್ತೀನಿ. ರವಿ, ಪರಿಮಳ, ಭಾಸ್ಕರ, ರಾಕಿ, ಒಂದು ನಿಮಿಷ ಇಲ್ಲಿ ಬನ್ನಿ. ಯಾಕಮ್ಮ ಹಾಕಿಕೊಂಡೆ? ಏನಾಯ್ತು? ವಿಷಯ ಹಾಗಿದೆಪ್ಪ, ಅದಕ್ಕೆ ಕರೆದೆ. ಏನಮ್ಮ ಅಂತ ವಿಷಯ? ಹಂಗೆ ಬರಕ್ಕೆ ಹೇಳಿದೆ? ಇವತ್ತು ನನಗೊಂದು ವಿಷಯ ಇತ್ಯರ್ಥ ಆಗಬೇಕು ಭಾಸ್ಕರ. ಪದೇ ಪದೇ ಅದೇ ವಿಷಯ ಜಗ್ಗಾಡಕ್ಕೆ ನನಗಿಷ್ಟ ಇಲ್ಲ. ಇವರಿಬ್ರು ನಿನ್ನ ಹಿಂದೆ ನಿಂತಿರೋದು ನೋಡೆ ಅನ್ಕೊಂಡೆ ಏನೋ ಕಿವಿ ಚುಚ್ಚಿದ್ದಾರೆ ಅಂತ. ಏನಂತ ಕಿವಿ ಚುಚ್ಚಿದ್ದಾರೆ? ಕಿವಿ ಚುಚ್ಚೋದು ನಾನಲ್ಲ, ಯಾರೋ ನನ್ನ ಶರ್ಟ್ ಕಟ್ ಮಾಡಿದ್ದಾರೆ. ಇದನ್ನ ಅಮ್ಮನ ಹತ್ರ ತೋರಿಸ್ದೆ, ಅವ್ರು ನಿಮ್ಮನ್ನೆಲ್ಲ ಕರೆದ್ರು. ಇದನ್ನ ಯಾರು ಯಾತಕ್ ಮಾಡಿದೆ ಅಂತ ಹೇಳಿದ್ರೆ ಉಪಕಾರ ಆಗತ್ತೆ. ಏಯ್, ನಾವೆಲ್ಲ ನಿನ್ನ ಶತ್ರುಗಳ. ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅದಕ್ಕೆಲ್ಲ ಇಂಥ ಕೆಲಸ ಯಾರಾದರೂ ಮಾಡ್ತಾರೇನೋ? ಅದೇ ರೀತಿ ಆಗಿದೆಯಲ್ಲ. ಏನಾದರೂ ತಪ್ಪು ಮಾಡಿದ್ರೆ ಮಾತಾಡಿ ಬಗೆಹರಿಸ್ಬೋದಾಗಿತ್ತು. ಅದನ್ನ ಬಿಟ್ಟು ಈ ರೀತಿ ಶರ್ಟ್ ಕಟ್ ಮಾಡ್ಬೇಕಾ? ಚಿಕ್ಕ ಮಗು ಆದಿತ್ಯ, ಅವನ ಬಟ್ಟೆನೂ ಕಟ್ ಮಾಡಿದ್ದಾರೆ. ಅದಕ್ಕೆ ನೀವೇನಾದ್ರೂ ಮಾಡಿದ್ರಾ? ಸೂರ್ಯ, ನೀವ ಈ ಮಾತು ಕೇಳ್ತಿರೋದು? ನಾನೇನು ಅಂತ ನಿಮಗ್ ಗೊತ್ತಿಲ್ವಾ? ಅರ್ಪಿತಾ ಇದ್ದಾಗ ಏನ್ ಹೇಳ್ತಿದ್ರಿ ನೀವು? ಇವ್ರು ನನ್ನ ಅತ್ತಿಗೆ ಅಲ್ಲ, ಹೆತ್ತ ತಾಯಿಗಿಂತ ಜಾಸ್ತಿ ದೇವ್ರಿದ್ದಾಗ ಅಂತ ಹೇಳ್ತಿದ್ರಿ. ಆದ್ರೆ ಈಗ ಪ್ರತಿ ಹೆಜ್ಜೆನಲ್ಲೂ ನನ್ನ ಬಗ್ಗೆನೇ ಸಂಶಯ ಪಡ್ತಿದ್ದೀರಾ ನೀವು. ಅತ್ತಿಗೆ ದೇವರು ಎಲ್ಲ ಬಿಟ್ಬಿಡಿ, ಅಟ್ಲೀಸ್ಟ್ ನನ್ನ ಬಗ್ಗೆ ಮನುಷ್ಯಳು ಅನ್ನೋಂತಾನಾದ್ರೂ ಯೋಚನೆ ಮಾಡಿ. ಬಟ್ಟೆನ ನಾನು ಕಟ್ ಮಾಡಿರ್ಬೋದು ಅಂತ ನೀವು ಯೋಚನೆ ಮಾಡಿದ್ರಲ್ಲ, ಆಗ್ಲೇ ನನಗೆ ತುಂಬಾ ಬೇಜಾರಾಗೋಯ್ತು. ಅನುಮಾನ ಬಂದ್ಮೇಲೆ ಕೇಳ್ಬೇಕಲ್ವಾ ಅದಕ್ಕೆ? ಹಾಗಂತ ನಾನು ನಿಮ್ಮನ್ನೇ ದೂಷಿಸ್ತಲ್ಲ. ಐ ಆಮ್ ಸಾರಿ. ರಾಕಿ, ನೀವೇನಾದ್ರೂ ಮಾಡಿದ್ರಾ? ಅಯ್ಯೋ, ನಾನು ಯಾಕೆ ಮಾಡ್ಲಿ? ನನ್ಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ಸದ್ಯ ನನ್ನ ಪಾಡಿಗೆ ನನ್ನನ್ನು ಬಿಟ್ರೆ ಸಾಕು. ಇದನ್ನ ನೀವು ಮಾಡದೆ ಇನ್ಯಾರು ಮಾಡೋಕ್ಕಾಗತ್ತೆ? ನೋಡಿ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಹೇಳಿ, ತಿದ್ಕೋತೀನಿ. ಹಾಗಂತ ಈಗೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಯಾರು ಮಾಡಿದ್ದು ಅಂತ ಹೇಳಿ ರಾಕಿ ಅವರೇ. ಈ ಮನೆ ಸೊಸೇಂದ್ರನ್ನ ನಿಲ್ಸಿ ಕೇಳ್ತಾ ಇದೆಯಲ್ಲ, ಅದೇ ತಪ್ಪು. ಮೊದಲು ಅದನ್ನ ತಿದ್ಕೋ. ಇಲ್ಲಿ ಏನ್ ನಡೀತಿದೆ ಅಂತ ನಿನಗೆ ಗೊತ್ತಿಲ್ಲ. ಯಾಕಣ್ಣ ಸುಮ್ಮನೆ ಇರ್ತೀನಂತ ಏನೇನೋ ಮಾತಾಡ್ತಿರಲ್ಲ? ನೀನು ಹೇಗೆ ನಿನ್ನ ಹೆಂಡತಿ ಹೆಚ್ಚೋ, ನಮಗೂ ಹಾಗೆ ನಮ್ಮ ಹೆಂಡತಿರು ಹೆಚ್ಚೋ.
ನಿನ್ನ ಹೆಂಡತಿ ಹೇಳೋದು ಮಾತ್ರ ಸತ್ಯ, ನಮ್ಮ ಹೆಂಡತಿ ಹೇಳೋದಲ್ಲ ಸುಳ್ಳ? ಅಲ್ಲ ನೀನೇನು ನೋಡಿದ್ಯಾ? ನೋಡ್ರಾಗ ಮಾತಾಡ್ತಿದ್ಯಲ್ಲ. ವಿಷಯ ಏನು ಅಂತ ಗೊತ್ತಿಲ್ಲ ಅಂದಮೇಲೆ ಸುಮ್ಮನೆ ಇರಬೇಕು ಭಾಸ್ಕರ್. ಆರ್ತಿ ಅವರೇ ಆ ಕಡೆ ಹೋಗಿರೋದನ್ನ ನೋಡಿದ್ದಾರೆ. ಈ ಥರ ಎಲ್ಲ ಆಗುತ್ತೆ ಅಂತ ಅವರು ಅನ್ಕೊಂಡಿರ್ಲಿಲ್ಲ. ಹೋದವರು ರಾಕಿ ಥರ ಇದ್ದಾರೆ ಅಂತ ಹೇಳಿದ್ರು. ಇಂಥ ಕೆಲಸ ಎಲ್ಲ ಇನ್ಯಾರು ಮಾಡೋಕ್ಕಾಗತ್ತೆ? ನೋಡ್ದೆ ಭಾಸ್ಕರ್, ನಿಮ್ಮ ಅಣ್ಣ ಹೇಗೆಲ್ಲ ಮಾತಾಡ್ತಾರೆ ಅಂತ. ನಾನಿನ್ನು ಈ ಮನೆ ಕಾಲಿಟ್ಟು 1 ವಾರನೂ ಆಗಿಲ್ಲ, ಅಷ್ಟೆಲ್ಲ ನನ್ಗೆ ಇಷ್ಟೆಲ್ಲ ಅಪವಾದನ. ನೀನೇ ನನ್ನ ರಕ್ಷಣೆ ಮಾಡಿಲ್ಲ ಅಂದ್ರೆ ಹೇಗೋ ನನ್ನ ಕತೆ. ನಿಮ್ಮ ಅಣ್ಣ ನೋಡು, ಅವ್ರ ಹೆಂಡ್ತಿನ ಎಷ್ಟು ಜನ ವಹಿಸ್ಕೊಂಡು ಮಾತಾಡ್ತಾರೆ ಅಂತ. ಏಯ್ ಸುಮ್ಮನಿರೆ, ನೀನ್ ಯಾಕೆ ಹೇಳ್ತಾ ಇದೀಯಾ? ನಾನಿಲ್ವಾ? ಇದ್ಯಾಕೋ ಅತಿ ಆಯ್ತು. ಅವ್ರು ಹೇಳಿದ್ದು ಅಲ್ಲಿ ಯಾರೋ ಹೋದಂಗಿತ್ತು ಅಂತಾನೆ ಹೊರತು ರಾಕಿನೇ ಹೋಗಿದ್ದು ಅಂತ ಹೇಳಿಲ್ವಲ್ಲ. ಯಾಕಂದ್ರೆ ಅವ್ರಿಗೂ ಸರಿಯಾಗಿ ಗೊತ್ತಿಲ್ಲ, ಹೇಳ್ದಲ್ಲ ಅವಳು ಮಾಡಿಲ್ಲ ಅಂತ. ಮತ್ತೆ ಇನ್ಯಾರು ಮಾಡ್ತಾರೆ? ನಾನು ಆಫೀಸ್ಗೆ ಹೋಗ್ಬೇಕು ಅಂತ ನನ್ನ ಶರ್ಟ್ನ ಐರನ್ ಮಾಡಿ ಇಟ್ಟಿದ್ರು. ನಾನೊಂದು ವಿಷಯ ಕೇಳ್ತೀನಿ ಭಾಸ್ಕರ್, ರಾಕಿ ಅವ್ರಿಗೆ ಆರ್ತಿ ಅವ್ರ ಮೇಲೆ ಏನಕ್ಕೆ ಅಷ್ಟೊಂದು ಕೋಪ? ಯಾವುದೇ ಮನುಷ್ಯನಿಗಾದ್ರೂ ಸಂಸ್ಕಾರ ಅನ್ನೋದು ಇರಬೇಕು. ಇದ್ಯಾಕೋ ಜಾಸ್ತಿ ಆಯ್ತು. ಅವ್ಳು ಹೇಳ್ತಲ್ವ ಮಾಡಿಲ್ಲ ಮಾಡಿಲ್ಲ ಅಂದ್ರೂ ಮಾಡೋ ತಪ್ಪು ಒಪ್ಕೊ ಅಂತ ಹೇಳ್ತಾ ಇದ್ರೆ ಎಷ್ಟು ನೋವಾಗುತ್ತೆ ಗೊತ್ತಾ? ಮತ್ತೆ ಇನ್ಯಾರು ಮಾಡಿರ್ಬೋದು? ಭಾಸ್ಕರ್, ನೀನು ಸುಮ್ಮನಿರು. ನೀನು ಹೇಳೋದು ಇವ್ನಿಗೆ ಅರ್ಥ ಆಗ್ತಿಲ್ಲ. ಇವ್ನಿಗೆ ಅರ್ಥ ಆಗೋ ಹಾಗೆ ನಾನು ಹೇಳ್ತೀನಿ. ಪರಿಮಳ, ಆ ಬಟ್ಟೆಗಳನ್ನ ತೊಗೊಂಡ್ ಬಾ. ನೋಡಪ್ಪ, ಈ ಬಟ್ಟೆ ಮೇಲೆ ಇಷ್ಟೊಂದು ಇಂಕಿನ ಕಲೆ ಆಗಿದೆ. ಇದನ್ನ ಹಾಕ್ತವ್ರು ಯಾರು? ಈಗ ಇದಕ್ಕೂ ಈ ವಿಷಯಕ್ಕೂ ಏನ್ ಸಂಬಂಧ? ಹೇಳು, ಹೇಳ್ತೀನಿ. ಸಂಬಂಧ ಪಡೆದಿರೋ ವಿಚಾರನ ನಾನು ಯಾವತ್ತೂ ಮಧ್ಯ ತರಲ್ಲ. ಹೇಳು. ಯಾವುದೋ ಬಟ್ಟೆ ತಂದ್ಬಿಟ್ಟು ಇಂಕ್ ಯಾರು ಹಾಕಿದ್ದು ಅಂತ ನನಗೆ ಕೇಳಿದ್ರೆ ನನಗೆ ಗೊತ್ತಿರುತ್ತೆ. ಯಾಕೆ ಗೊತ್ತಿಲ್ಲ? ನಿನಗೆ ಗೊತ್ತು. ಇದಕ್ಕೆ ಇಂಕ್ ಹಾಕ್ದವರು ನಿನ್ನ ಹೆಂಡತಿ. ಇವ್ರು ಹೇಳ್ತಾರ ನಿಜನಾ ಆರ್ತಿ ಅವ್ರೆ? ನೀವ್ ಇದನ್ನ ಮಾಡಿದ್ರ? ಇವಳೇನೋ ಕೇಳ್ತೀಯಾ? ನಾನು ಹೇಳ್ತೀನಿ ಕೇಳು. ನಾನು ಹೇಳೋದು 100ಕ್ಕೆ 100 ಸತ್ಯ. 3 ಜನಕ್ಕೂ ಜಗಳ ಆಯ್ತು. ವಿಷಯ ಗೊತ್ತಾ ನಿನಗೆ? ಜಗಳ ಆದ್ಮೇಲೆ ಬಟ್ಟೆಗೆ ಇಂಕ್ ಹಾಕಿದ್ದಾರೆ. ಯಾರು ಹಾಕ್ತಾರೆ? ಇವಳೇ ಹಾಕಿದ್ದು. ನಾನು ಇದನ್ನ ನಂಬೋದಿಲ್ಲ. ಆರ್ತಿ ಅವ್ರು ಈ ರೀತಿ ಎಲ್ಲ ಅದು ಮಾಡೋದು ನಿನ್ ಹಣೆ ಬರ, ನಾವೇನ್ ಮಾಡೋದಕ್ಕಾಗೋದಿಲ್ಲ. ಈಗೇನ ದೊಡ್ಡದಾಗಿ ಶರ್ಟ್ ಹರಿದಾಕ್ಬಿಟ್ಟಿದ್ದಾರೆ ಅಂತ ಕೇಳೋದಕ್ಕೆ ಬಂದಿದೆಯಲ್ಲ, ಇವ್ರು ಮಾಡಿದ ಕೆಲಸ. ಮೊನ್ನೆ ಈ ಬಟ್ಟೆಗೆಲ್ಲ ಇಂಕ್ ಬಿದ್ದಾಗ ಯಾರು ಚಲಿದ್ರು ಅಂತ ನಾನು ನಿಂತರ ಕೇಳೋದಕ್ಕೆ ಬಂದ ಇಲ್ಲ ತಾನೇ? ಏನೋ ಹೆಂಗಸರು ಜಗಳ ಅವ್ರವರೇ ಬಗೆಹರಿಸ್ಕೊಂತಾರೆ ಅಂತ ಸುಮ್ಮನೆ ಇದ್ರೆ ಹೆಂಡತಿ ಮಾತು ಕಟ್ಕೊಂಡು ಜಗಳ ಆಡೋದಕ್ಕೆ ಬಂದಿದೆಯಲ್ಲ. ನಾಳೆ ದಿನ ನಮ್ಮ ಹೆಂಡತಿ ನಮ್ಮ ಮುಖಕ್ಕೆ ಕ್ಯಾಕರಿಸ್ತು ಅಂತ ಹೋಗಿತಾರೆ. ನೋಡು ಅವನು ಹೇಗೆ ಹೆಂಡತಿ ಮಾತು ಕೇಳ್ತಾನೆ, ನೀವುಗಳು ಇದೀರಾ ಅಂತ. ಪದೇ ಪದೇ ಅದನ್ನ ಹೇಳ್ಬೇಡ ಭಾಸ್ಕರ್. ಇನ್ಫ್ಯಾಕ್ಟ್ ಆರ್ತಿ ಅವ್ರು ಹೇಳಿದ್ರು ಹೋಗಿ ಮಾತಾಡಬೇಡಿ ಅಂತ. ನಾನೇ ಬಂದಿದ್ದು ಮಾತಾಡೋದಕ್ಕೆ ಇವತ್ತು. ಇದು ಇವತ್ತಿಗೆ ಮುಗಿಲಿ ಅಂತ. ಸಾಕು ಸುಮ್ಮನೆ ಮಾಡೋದಲ್ಲ ಅನಾಚಾರ. ಮನೆ ಮುನ್ನೆ ಬೃಂದಾವನ ಅನ್ನೋ ಹಾಗೆ ನಿನ್ನ ಹೆಂಡತಿ ಅಂತವಳಾಗಿದ್ದಿದ್ರೆ ಯಾರೋ ರಾಕಿ ತರ ಹೋದ್ಲು ಅಂತ ಯಾಕೋ ಹೇಳ್ತಿದ್ಲು? ಹೇಳೋದನ್ನೆಲ್ಲ ಹೇಳ್ಕೊಟ್ಬಿಟ್ಟು ಈಗ ಏನು ಮಾತಾಡ್ಬೇಡಿ ಸುಮ್ಮನಿರಿ ಅಂದ್ರೆ ಏನ್ ಅರ್ಥ? ಆರ್ತಿ ಅವ್ರು ಆಗಲ್ಲ. ನಮ್ಮ ಹೆಂಡತಿರೋ ಆರ್ತಿ ಅಲ್ಲ. ಯಾಕದಕ್ಕೆ ಪದೇ ಪದೇ ಈ ಥರ ಚುಚ್ಕೊಡ್ತಾ ಇದ್ದೀರಾ? ಮನೇಲಿ ಎಲ್ಲರೂ ನೆಮ್ಮದಿಯಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಯಾವಾಗಿಂದ ಕಲ್ತಿರ್ತಾರೆ ತಂದೆ ತಮಾಷೆ ನೋಡೋ ಬುದ್ಧಿ? ಓ, ಮನೇಲಿ ಪ್ರತಿ ಸತಿ ನಿಮ್ಮ ಮಾತೇ ನಡಿಬೇಕು ಅಂತನಾ? ಯಾವಾಗ ಕಲ್ತರೋ ಈ ಥರ ಸಣ್ಣ ಬುದ್ಧಿ? ಭಾಸ್ಕರ್, ಯಾಕೋ ಯಾಕೆ ಕೂಗ್ತಾ ಇದೆಯಾ? ನೀನು ಕೂಗಿದ ತಕ್ಷಣ ಹೆದರ್ಕೊಂಡ್ಬಿಡ್ಬೇಕಾ? ನಾನು ಕೇಳಿದ್ರಲ್ಲಿ ಏನು ತಪ್ಪಿದೆ ಹೇಳೋ. ಅಕ್ಕೇನೋ ಮರ್ಯಾದೆ ಇಲ್ಲ. ನಾಲ್ಗೆ ಬಿಗಿಡ್ದು ಮಾತಾಡು. ನಾಲ್ಗೆ ಬಿಗಿ ಹಿಡ್ದು ಮಾತಾಡ್ಬೇಕಾದ್ರೆ ನಾನಲ್ಲ ನೀನು. ಅವಳು ನನ್ನ ನಂಬ್ಕೊಂಡು ಈ ಮನೆಗೆ ಬಂದಿದ್ದಾಳೆ. ಅವಳಿಗೆ ಹರ್ಟ್ ಆಗೋ ಥರ ಮಾತಾಡಿದ್ರೆ ನಾನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾರು ನೀನು ಅವಳು ಅನ್ನೋದಕ್ಕೆ? ಶಪಾಷ್ ಭಾಸ್ಕರ್. ನಾನು ಯಾರು? ನೋಡಿದ್ಯಮ್ಮ, ದೊಡ್ಡವನಾಗ್ಬಿಟ್ಟ ಭಾಸ್ಕರ್. ಹೆಂಡತಿ ಮಾತ್ ಏನೋ ಮಾಡ್ತೀಯಾ? ಅಣ್ಣಂಗೆ ಹೊಡಿತ್ಯಾ? ಏಯ್! ಹೊಡಿತ್ಯಾ? ಸಾಕು ಸುಮ್ಮನಿರು.
ನೀನ್ ಮಾತ್ರ ಮರ್ಯಾದೆ ಇಲ್ಲದೆ ಅದಕ್ಕೆ ಅನ್ಬೋದು, ಇವನ್ ಮಾತ್ರ ಅನ್ಬಾರ್ದ? ನಿನ್ ಹೆಂಡತಿ ಏನ್ ದೇವತೆ, ನಮ್ಮ ಹೆಂಡತಿಯರು ಕ್ರಿಮಿನಲ್ಸಾ? ಮರ್ಯಾದೆಯಿಂದ ಇರೋದು ಕಲ್ತ್ಕೊ. ಮರ್ಯಾದೆಯಿಂದ ಇರ್ಬೇಕಾದ್ರೆ ನಾನಲ್ಲ ಇವರು. ರಾಕಿ ಬಗ್ಗೆ ಸುಮ್ಮನೆ ಮಾತಾಡಿದ್ರೆ ನನ್ನ ನಾಳೆಗೆ ಸರಿ ಇರೋದಿಲ್ಲ. ಏನೋ ಮಾಡ್ತೀಯ? ನೀವು ಹೀಗೆ ಜಗಳ ಆಡ್ತಾ ಇದ್ರೆ ನಾನು ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ಅಷ್ಟೇ. ರವಿ, ಮನೆಗೆ ದೊಡ್ಡ ಮಗ ನೀನು. ದೊಡ್ಡ ಮಗ ಆಗಿ ದೊಡ್ಡನ ಉಳಿಸ್ಕೊ. ನಿಮ್ಮಪ್ಪ ಮನೇಲಿ ಇಲ್ದೇ ಇರ್ಬೇಕಾದ್ರೆ ಜವಾಬ್ದಾರಿ ತಗೊಂಡು ನಿನ್ ತಮ್ಮಂದ್ರಿಗೆ ಬುದ್ಧಿ ತಿಳ್ವಳಿಕೆ ಹೇಳ್ಬೇಕಲ್ವಾ? ಅಂತದ್ರಲ್ಲಿ ನೀನೇ ಅವ್ರ ಜೊತೆ ಜಗಳ ಆಡ್ತಾ ಇದ್ರೆ ಸ್ವಲ್ಪ ಜವಾಬ್ದಾರಿ ಬೇಡ ನಿನಗೆ? ಏನಮ್ಮ ಪರಿಮಳ, ಮನೆಗೆ ಹಿರಿ ಸೊಸೆ ನೀನು. ಇವರಿಬ್ರು ನಿನಗೆ ಮಕ್ಳಿದ್ದಾಗೆ. ಇವರಿಬ್ರನ್ನ ಒಂದೇ ಸಮ ನೋಡ್ಕೋಬೇಕಲ್ವಾ ನೀನು? ಭಾಸ್ಕರ, ಈ ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವನು ನೀನು. ಚಿಕ್ಕವನಾಗಿದ್ರೆ ನಿನಗೂ ಕ್ಷೇಮ, ನಮಗೂ ಕ್ಷೇಮ. ಅದು ಬಿಟ್ಟು ದೊಡ್ಡವರಿಗೆ ಎದುರು ವಾದಿಸ್ತೀಯಲ್ಲ, ಹುಷಾರ್. ಸೂರ್ಯ, ನಿಮ್ಮ ಅಣ್ಣ ಅದಕ್ಕೆ ಹತ್ರ ಮಾತಾಡಿದ ರೀತಿ ಸರಿ ಇತ್ತಾ? ದೊಡ್ಡವರು ಸಣ್ಣವರು ಅನ್ನೋ ಪರಿಜ್ಞಾನ ಬೇಡ ನಿನಗೆ? ನಾನೇ ಎಲ್ಲ ಮಾತಾಡಿ ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದೆ ತಾನೇ ನಾನು ನಿನಗೆ? ಅಷ್ಟರಲ್ಲಿ ಯಾಕೆ ನೀನು ಮಾತಾಡ್ದೆ? ಏನಮ್ಮ ಆರ್ತಿ, ಸೂಕ್ಷ್ಮ ತಿಳಿದಿರೋಳು ನೀನು. ಅಲ್ಲಿಗೆ ಬಂದಿದ್ದು ರಾಕಿ ಹೌದೋ ಅಲ್ವೋ ಅಂತ ತಿಳ್ಕೊಂತಾನೆ ಸೂರ್ಯನ್ಗೆ ಹೇಳ್ಬೇಕು ನೀನು. ತಿಳಿದೆ ಯಾವತ್ತು ಯಾರು ಏನು ಮಾತಾಡಬಾರ್ದು. ಆರ್ತಿನೇ ಬಟ್ಟೆಗೆ ಇಂಕ್ ಹಾಕಿದ್ದು ಅಂತ ನೀವು ನೋಡಿದ್ರ? ಇಲ್ಲ ತಾನೆ? ರಾಕಿನೇ ಬಟ್ಟೆ ಕಟ್ ಮಾಡಿದ್ದು ಅಂತ ನಿನಗೆ ಗೊತ್ತಾ? ಇಲ್ಲ ತಾನೆ? ಹಾಗಿದ್ಮೇಲೆ ಯಾಕೆ ನೀವೇ ಕಿತ್ತಾಡ್ಕೊಳ್ತಾ ಇದ್ದೀರಾ? ಸುಮ್ಮನೆ ಇರೋದಕ್ಕಾಗೋದಿಲ್ವಾ? ನೋಡಿ, ಇದನ್ನ ರಿಕ್ವೆಸ್ಟ್ ಅಂತ ಆದರೂ ತಿಳ್ಕೊಳ್ಳಿ, ಇಲ್ಲ ಆರ್ಡರ್ ಅಂತನಾದ್ರೂ ತಿಳ್ಕೊಳ್ಳಿ. ಇನ್ನು ಮುಂದೆ ಈ ರೀತಿ ಮನೆಯಲ್ಲಿ ಹೀಗೆ ಜಗಳಗಳಾಗಬಾರ್ದು. ತಿಳಿತಾ? ಹೊರಡಿ ಇಲ್ಲಿಂದ. ಏನು ಬರಕ್ಕೆ ಹೇಳಿದ್ದು? ರಾಜನ್ ಆ್ಯಂಡ್ ಕಂಪ್ನಿ ಫೈಲ್ಸ್ ತಗೊಂಬ. ಮಾಡೋ ಕೆಲಸದ ಮೇಲೆ ಶ್ರದ್ಧೆ ಭಕ್ತಿ ಇದ್ರೆ ಇಂಥದೆಲ್ಲ ಆಗಲ್ಲ. ಆ ಕಂಪ್ನಿಗೆ ಇನ್ನಷ್ಟು ಮೆಟೀರಿಯಲ್ಸ್ ಕಳಿಸಿದ್ದೀನಿ. ಟೋಟಲ್ ಆಗಿ ಎಷ್ಟಿದೆ ಅಂತ ಚೆಕ್ ಮಾಡಿ ಹೇಳು. ಒಟ್ಟು 17,25,000 ಆಗಿದೆ. ಸರಿಯಾಗಿದೆಯಾ? ಯಾಕಂದ್ರೆ ನೀನು ಮಾಡೋ ತಪ್ಪಿಗೆ ಬರೀ ಲಾಸ್ ತಾನೇ ಆಗೋದು. ಆಯ್ತಾ? ಓಲ್ಡ್ ಪೀಸಸ್ಸು ಎಲ್ಲ ಸೇರಿ ಎಷ್ಟಾಗಿದೆ ಅಂತ ಟೋಟಲ್ ಹೇಳು. 17,25,000 ಆಗಿರೋದು. ಕರೆಕ್ಟ್ ಆಗಿದೆ ಅಂತ ಹೇಳು. ಬೇಕಾದ್ರೆ ಒಂದ್ಸತಿ ಚೆಕ್ ಮಾಡ್ಕೊಬೋದು. ಅದನ್ನು ನಾನು ಮಾಡೋದಾದರೆ ಕಂಪ್ನಿಗೆ ನೀನು ಯಾಕೆ ಬೇಕು? ಹರೀಶ್ ಕಂಪ್ನಿ ಫೈಲ್ಸ್ ತಗೊಂಬ. ನಾನೆಲ್ಲ ಚೆಕ್ ಮಾಡಾಗಿದೆ. ನಾನಿನ್ನೂ ಮಾಡಿಲ್ಲ. ನೀನೇ ಎಲ್ಲ ಕೆಲಸ ಮಾಡೋ ಹಾಗಿದ್ರೆ ನಾನು ಯಾಕೆ ಬೇಕು ಕಂಪ್ನಿಗೆ? ನನ್ನ ಮಾತು ನನಗೆ ತಿರುಗಿಸ್ಬೇಡ.
ಮನುಷ್ಯರಿಗೆ ಏನಾದರೂ ಹೇಳಿದ್ರೆ ಕೋಪ ಒಂದು ಬರುತ್ತೆ ಅಷ್ಟೇ. ಮಾಡೋದೆಲ್ಲ ತಪ್ಪು ಕೆಲಸ. ರಿಜೆಕ್ಟೆಡ್ ಪೀಸಸ್ಸು ಓಕೆ ಪೀಸಸ್ಸು ಒಂದೇ ಅಂತನಾ? ಹಲೋ ಬ್ರದರ್, ಇವಾಗೇನು ಮನೇಲಾಗೋ ಜಗಳನೆಲ್ಲ ಆಫೀಸಲ್ಲಿ ತಾಡಬೇಕು ಅಂತನಾ? ನೋಡು, ಮನೆ ವಿಷಯ ಮನೆಗೆ, ಆಫೀಸ್ ವಿಷಯ ಆಫೀಸ್ಗೆ. ಇಲ್ಲಿ ತಪ್ಪು ಮಾಡಿದರೆ ಹೇಳು ಅಷ್ಟೇ. ಈ ಮಾತು ನಿನಗೂ ಅನ್ವಯ ಆಗುತ್ತೆ. ತಪ್ಪಿರೋದಕ್ಕೇನೆ ಹೇಳ್ತಾ ಇರೋದು. ನೀನು ಮಾಡೋದು ಒಂದೊಂದು ತಪ್ಪುಗೂ ನಾನು ತಾನೇ ಹೊಣೆ ತೊಗೊಂತಾ ಇರೋದು. ಇವಾಗ ಇದ್ರಲ್ಲಿ ಏನು ತಪ್ಪಿದೆ? ತಪ್ಪಿರೋದೇ ಹೇಳ್ತಾ ಇರೋದು, ಮಾತು ಬೇಡ. ಹರೀಶ್ ಕಂಪ್ನಿ ಫೈಲ್ ತೊಗೊಂಬ. ಮೊದಲು ಈ ಫಾರ್ಮ್ಸ್ ಎಲ್ಲ ಫಿಲ್ ಮಾಡು. ಏನಿದು ಹೊಸ ಕಂಪ್ನಿ, ಹೊಸ ಆರ್ಡರ್ಸ್ ಎಲ್ಲ? ಹಲೋ ಅಣ್ಣ, ಫ್ರೀ ಇದೆಯಾ? ನಿಂತರ ಸ್ವಲ್ಪ ಮಾತಾಡಬೇಕು. ಯಾಕೋ ಡಲ್ಲಾಗಿದೆಯಾ? ಯಾರ ಮೇಲೋ ಕೋಪ? ರಾಖಿ ಮೇಲೋ ನನ್ನ ಮೇಲೋ? ಇಬ್ಬರ ಮೇಲೂ ಅಲ್ಲ, ಇಂಥ ಬಂಡ್ಬಾಳ್ ಬದುಕ್ತಾ ಏನ ಅಂತ ನನ್ನ ಮೇಲೆ ನನಗೆ ಸಿಟ್ಟಾಗಿದೆ. ಯಾಕೋ ಭಾಸ್ಕರ್ ಅಷ್ಟೊಂದು ಬೇಜಾರಾಗಿದೆಯಾ? ಏನಾಯ್ತು ಅಂಥದ್ದು? ಯಾರ ಹತ್ರ ಸಣ್ಣವನಾದರೂ ಪರವಾಗಿಲ್ಲ ಅಣ್ಣ, ಹೆಂಡತಿ ಹತ್ರ ಸಣ್ಣವನಾಗಬಾರ್ದು. ನನ್ನ ಪರಿಸ್ಥಿತಿ ನೋಡು, ಮನೇಲೂ ಗುಲಾಮ, ಆಫೀಸಲ್ಲೂ ಗುಲಾಮ. ಯಾರೋ ನಿನ್ನನ್ನು ಗುಲಾಮ ಅಂದವರು? ನೀನು ಈ ಮನೆ ಮಗ ಕಣೋ, ಆ ಥರ ಎಲ್ಲ ಮಾತಾಡಬಾರ್ದು. ಅಣ್ಣ, ಮನೆ ಮಗ ಅಂತ ಬಾಯಲ್ಲಿ ಹೇಳಿದ್ರೆ ಸಾಕಾ? ಆ ಬೆಲೆ ನನಗೆಲ್ಲಣ್ಣ ಇದೆ. ಯಾಕೋ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಏನಾಯ್ತು? ಅಲ್ಲ ಅಣ್ಣ, ನೀನೇ ಹೇಳು. ಮನೆ ಜಗಳನ ಮನೇಲಿ ಇಟ್ಕೊಬೇಕು ತಾನೆ? ಮನೆ ಜಗಳನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಆಫೀಸಲ್ಲಿ ಹೆಂಗೆ ಟಾರ್ಚರ್ ಕೊಡ್ತಾನೆ ಗೊತ್ತಾ? ಏನೇನೆಲ್ಲ ಮಾತಾಡ್ತಾನೆ. ಅಲ್ಲ, ಅವನು ಏನು ಅಂದ್ಕೊಂಡಿದ್ದಾನೆ? ಏನು ಮತ್ತೆ ಆಫೀಸಲ್ಲಿ ಬೈದ್ನಾ? ಬರೀ ಬೈದ್ರೆ ಪರವಾಗಿಲ್ಲ ಅಣ್ಣ, ನನಗೆ ಹೇಗೆ ಟಾಂಟ್ ಮಾಡ್ತಾನೆ ಗೊತ್ತಾ? ಮನೆ ವಿಚಾರನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನನಗೆ ಹೇಗೆ ಇನ್ಸಲ್ಟ್ ಮಾಡ್ತಾನೆ ಗೊತ್ತಾ? ನಾವು ಅವನ ಹೆಂಡ್ತಿಗೆ ಬೈದ್ವಲ್ಲ, ಅದಕ್ಕೆ ಹೀಗಾಡ್ತೀಯಾನೆ. ಅವ್ನು ಮಾತ್ರ ನಮ್ಮ ಹೆಂಡ್ತಿಯರಿಗೆ ಏನು ಬೇಕಾದ್ರೂ ಬೈಬೋದು, ನಾವು ಮಾತ್ರ ಏನು ಬೈಬಾರ್ದ? ಏನು ಹಂಗಂದ್ರೆ ಅರ್ಥ? ನಾವೇನು ಸುಮ್ಮನೆ ಬೈದ್ವಿ? ಅವಳು ತಪ್ಪು ಮಾಡಿದ್ದನ್ನು ಕೇಳಿದ್ವಿ ಅಷ್ಟೇ ತಾನೇ? ಏನೋಪ್ಪ, ನನಗಂತೂ ಯಾವುದೋ ವೈರಿಗಳ ಆಫೀಸಲ್ಲಿ ಕೆಲಸ ಮಾಡ್ತಿರಂಗಿದೆ. ಅವ್ನು ಹೊರ್ತೆ ನೋಡ್ತಾ ಇದ್ರೆ ಹಂಗೆ ಮೈ ಉರಿಯತ್ತೆ. ಎಷ್ಟು ದರ್ಪ ತೋರಿಸ್ತಾನೆ ಗೊತ್ತಾ ಅಣ್ಣ? ಭಾಸ್ಕರ್, ನೀನು ಆಫೀಸಲ್ಲಿ ನಿಜವಾಗ್ಲೂ ತಪ್ಪು ಮಾಡಿಲ್ಲ ತಾನೇ? ಸದ್ಯ ನಾನೇನು ತಪ್ಪು ಮಾಡ್ದೇನೆ ಇಷ್ಟೆಲ್ಲ ಅನ್ನಿಸ್ಕೊತಾ ಇದ್ದೀನಿ. ಇನ್ನು ತಪ್ಪು ಮಾಡಿಬಿಟ್ಟಿದ್ರೆ ನನ್ನ ಗತಿ ಹರೋಹರ. ಅಣ್ಣ, ನಾನು ಎಲ್ಲ ಲೆಕ್ಕನೂ ಕರೆಕ್ಟಾಗಿ ಕೊಡ್ತಾ ಇದ್ದೀನಿ ಅಣ್ಣ, ಆದರೂ ಸುಮ್ಮನೆ ಕೂತಿರಲ್ಲ, ಬಾಯಿಗೆ ಬಂದಂಗೆ ಬೈತಾನೆ ಇರ್ತಾನೆ. ಅಲ್ಲ ಅಣ್ಣ, ನನಗೇನು ಬೇರೆ ಕಡೆ ಕೆಲಸ ಸಿಗದೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನ? ನಮ್ಗಳ ಯೋಗ್ಯತೆ ನೋಡ್ಕೊಂತಾನೆ ಅಪ್ಪ ನಮ್ಗೆ ಇಲ್ಲಿ ಕೆಲಸ ಕೊಟ್ಟಿದ್ದಾರೆ. ಏನೋ ಎಲ್ಲ ಮನೆಯವರಲ್ವಾ, ಎಲ್ಲ ಕೆಲಸನೂ ನಮ್ಮದೇ ಅಂತ ತಿಳ್ಕೊಂಡು ಹಮಾಲಿ ಕೆಲಸನೂ ಮಾಡಿದ್ದೀನಣ್ಣ. ಅದಕ್ಕೆ ಇವತ್ತು ನನಗೆ ಒಳ್ಳೆ ಗಿಫ್ಟ್ ಕೊಟ್ಟ. ಅಲ್ಲ ಅಣ್ಣ, ನಾನು ಯಾವತ್ತೂ ಅವ್ರನ್ನ ಎದುರು ಮಾತಾಡಿದ್ದೀನ? ಇಲ್ಲ ತಾನೆ? ಇವತ್ತು ತಾಳ್ಮೆ ತಗೊಂಡಿದ್ದೆ. ಏನು ನಮಗೆ ಮಾತಾಡೋ ಅಧಿಕಾರನೇ ಇಲ್ವಾ? ಅಥವಾ ನಾವು ಆಡೋ ಮಾತುಗಳೆಲ್ಲ ಬೇಜವಾಬ್ದಾರಿ ಮಾತುಗಳ? ಇದೆಲ್ಲ ಸಾಧ್ಯನೇ ಇಲ್ಲ ಅಣ್ಣ. ನಾವು ನಮ್ಮ ಮನೇಲಿ ಸರ್ವೆಂಟ್ಗಳನ್ನೂ ಆ ರೀತಿಲಿ ನೋಡಲ್ಲ, ಅವನು ನನ್ನನ್ನು ಆ ರೀತಿ ನೋಡ್ತಾನೆ. ನೀನೇನು ಬೇಕಾದ್ರೂ ಹೇಳು, ನನಗಂತೂ ಇವತ್ತು ಕಂಪ್ಲೀಟ್ಲಿ ಮನಸ್ಸು ಹೊಡೆದೋಯ್ತು. AC ರೂಮಲ್ಲಿ ಕೂತ್ಕೊಂಡು ಸಿಗ್ನೇಚರ್ ಹಾಕೋ ಕೆಲಸ ಇವನೊಬ್ಬನಿಗೆ ಬರೋದು? ಯಾಕೆ ಆ ಕೆಲಸ ನನಗೆ ಮಾಡೋದಕ್ಕೆ ಬರೋದಿಲ್ವಾ? ನಾನೇ ಮಾಡ್ತೀನಿ ಬಿಡು, ಇವನೇನು ಮಾಡೋದು? ನಿನ್ಗೆ ಇಷ್ಟೊಂದು ಹರ್ಟ್ ಆಗಿದೆ ಅಂದರೆ ಅವ್ನು ನಿನಗೆ ಸಿಕ್ಕಾಪಟ್ಟೆ ಇನ್ಸಲ್ಟ್ ಮಾಡಿರ್ತಾನೆ. ಅವ್ನು ಯಾವತ್ತೂ ಈ ಥರ ಮಾಡಿರಲಿಲ್ಲ. ಈಗ ಆ ಥರ ಮಾಡ್ತಿದ್ದಾನೆ ಅಂದರೆ ಇದರಿಂದ ಏನೋ ಬೇರೆ ವಿಷಯ ಇದೆ. ಇದು ಅವನ ಸ್ವಂತ ಬುದ್ಧಿ ಅಲ್ಲ ಕಣೋ. ಹೀಗೆ ಬಿಟ್ಟರೆ ಸರಿ ಹೋಗಲ್ಲ. ನಾನು ಇದನ್ನು ಸರಿ ಮಾಡ್ತೀನಿ. ನೋಡೋಣ, ನೀನು ಏನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನನಗಂತೂ ಇದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ. ನೋಡು, ನಾನೇ ಚಿಕ್ಕ ಹುಡುಗ ಅಲ್ಲ, ನನಗೆ ಮದುವೆ ಆಗಿದೆ, ನನಗೊಬ್ಳು ಹೆಂಡ್ತಿ ಇದ್ದಾಳೆ. ಅವಳು ನನ್ನ ಬಗ್ಗೆ ಏನು ತಿಳ್ಕೊತಾಳೆ? ಥು, ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ, ಕೈಲಾಗದೇ ಇರೋನು ಅಂತ. ಭಾಸ್ಕರ್, ನೀನು ಯೋಚನೆ ಮಾಡಬೇಡ. ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡ. ನಾನು ಹೇಳಿದ್ನಲ್ಲ, ನಾನೆಲ್ಲ ಸರಿ ಮಾಡ್ತೀನಿ ಅಂತ. ನಾನು ಸರಿ ಮಾಡ್ತೀನಿ.
ಯಾಕೆ ಹೀಗೆ ಕೂತಿದೀಯಾ? ಈಗೇನಾಯ್ತು ಅಂತ ಹೀಗೆ ಮಾಡ್ತಿದ್ಯಾ ಆರ್ತಿ? ನೋಡು, ಹೀಗೆ ಅಳ್ತಾ ಕೂತ್ಕೊಂಡ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತಾ? ಮೊದಲು ನಾವು ಮಾನಸಿಕವಾಗಿ ಗಟ್ಟಿ ಆಗ್ಬೇಕು, ಆಮೇಲೆನೆ ನಾವು ಬೇರೆಯವ್ರನ್ನೆಲ್ಲ ಎದುರ್ಸಕ್ಕಾಗೋದು. ಯಾರೋ ಏನೋ ಅಂದ್ರು ಅಂತ ಯಾಕೆ ಕೂತ್ಕೋಬೇಕು? ಯಾರು ಏನೂ ಅಲ್ಲ ಅಲ್ವಮ್ಮ, ನಮ್ಮವರೇ ಈ ರೀತಿ ಮಾತಾಡಿದ್ರೆ ಮನ್ಸಿಗೆ ಎಷ್ಟು ನೋವಾಗಲ್ಲ ಹೇಳಿ. ಮಾತಾಡ್ತಾ ಇದ್ದಿದ್ದನ್ನ ಮಾಡ್ತಾ ಇದ್ದಿದ್ದನ್ನ ನನ್ನ ಮೇಲೆ ಹಾಕಿದ್ದಾರೆ. ನಾನು ಏನ್ ಮಾಡ್ಲಿ ಅಮ್ಮ? ಅದಕ್ಕೆ ನಾ ಹೇಳಿದ್ದು, ಇನ್ನೊಬ್ರಿಗೆ ನೋವಾಗುತ್ತೆ ಬೇಜಾರಾಗುತ್ತೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ನಿನ್ ತಲೆ ಮೇಲೆ ಹತ್ತು ಕೂತ್ಕೊಂಡ್ಬಿಡ್ತಾರೆ. ನೀನ್ ಅವರಿಗೆ ಅವ್ರದ್ದೇ ಆದ ರೀತಿಲಿ ಉತ್ತರ ಕೊಡ್ಬೇಕು. ಸ್ವಲ್ಪ ಚಾಲು ಆಗು ಆರ್ತಿ. ಆ ರೀತಿ ಹೇಗಿರ್ಲಿ ಅಮ್ಮ? ನನಗೆ ಹಿಂದೊಂದು ಮುಂದೊಂದು ಆ ರೀತಿ ಎಲ್ಲ ಮಾತಾಡೋದಕ್ಕೆ ಬರಲ್ಲ. ಯಾರಿಗೂ ಎದುರುತ್ರ ಕೊಟ್ಟು ಗೊತ್ತಿಲ್ಲ. ನಾನು ಹೇಗೆ ನಿಷ್ಠುರವಾಗಿ ನಡ್ಕೊಳ್ಳಿ, ನೀವೇ ಹೇಳಿ. ಹಾಗೆಲ್ಲ ಇದ್ರೇನೆ ಹೀಗಾಗೋದು. ಅವರೆಲ್ಲ ನಿನ್ನನ್ನ ಏನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನೀನು ಅದಲ್ಲ ಅಂತ ಪ್ರೂವ್ ಮಾಡು.